ನೈಸ್ಗೆ 30 ವರ್ಷ ಮುಗಿದಿಲ್ಲ. ರೈತರ ಸಂಘರ್ಷ ಈಗ. ಸಂತ್ರಸ್ತರಿಗೆ ಇನ್ನೂ ಸಿಗದ ನಿವೇಶನ ಪರಿಹಾರ ಕನಸಾಗಿಯೇ ಉಳಿದಿವೆ. 5 ಟೌನ್ಶಿಪ್ ಯೋಜನೆ ವಿವಾದಾತ್ಮಕ ಯೋಜನೆಯಾಗಿದೆ ಅಂತ ಈಗ ಅಲ್ಲಿಯ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೋಡಿ, ನೈಸ್ ರಸ್ತೆ ನಿರ್ಮಾಣವಾಗಿ 30 ವರ್ಷ ಕಳೆದಿದೆ ಅಂತೆ. ಈ ಹಿಂದೆ ರಾಜ್ಯ ಸರ್ಕಾರ ರೈತರಿಗೆ ನಿವೇಶನ ಕೊಡ್ತೇವೆ, ಪರಿಹಾರ ಕೊಡ್ತೇವೆ ಅಂತ ಹೇಳಿತ್ತಂತೆ. ಆದರೂ ಕೂಡ ರೈತರಿಗೆ ಇನ್ನೂ ಯಾವುದೂ ಕೂಡ ದೊರಕಿಲ್ಲ ಪರಿಹಾರಗಳು. ಹೀಗಾಗಿ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನಸಾಗಿಯೇ ಉಳಿದಿವೆ ಅಂತೆ 5 ಟೌನ್ಶಿಪ್ ಯೋಜನೆಗಳು ಒಂದು ಕಡೆ. ವಿವಾದಾತ್ಮಕ ಯೋಜನೆಯಾಗಿಯೇ ನೈಸ್ ಈಗ ಉಳಿದಿದೆ. ಕಾನೂನು ಹೋರಾಟ, ಭೂಸ್ವಾಧೀನ, ರೈತರ ಪ್ರತಿಭಟನೆ, ರಾಜಕೀಯ ಸಂಘರ್ಷಗಳಿಂದ ಕೂಡಿದಂಥ ನೈಸ್ಗೆ 30 ವರ್ಷ ತುಂಬಿದೆ. ಆದರೂ ಸಹಿತ ರೈತರಿಗೆ ಇನ್ನೂ ಸಿಗ್ತಾ ಇಲ್ಲ ನಿವೇಶನ ಪರಿಹಾರ. ಅವರ ಭೂಮಿಯಲ್ಲಿಯೇ ಈ ನೈಸ್ ರಸ್ತೆ ನಿರ್ಮಾಣವಾಗಿದೆ. ಆದರೆ ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದಂಥ ನೈಸ್ ಸಂಸ್ಥೆ ಇನ್ನೂ ಕೂಡ ಅವರಿಗೆ ಪರಿಹಾರವನ್ನು ಕೊಟ್ಟಿಲ್ಲ, ನಿವೇಶನ ಕೊಟ್ಟಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಕನಸಾಗಿಯೇ ಉಳಿದಿವೆ ಅಂತೆ ರೈತರ ಒಂದು ಕನಸು. ರಾಜಕೀಯ ಸಂಘರ್ಷಗಳಿಂದ ನೈಸ್ಗೆ ಈಗ 30 ವರ್ಷ ಆಗಿದೆ. ಹಾಗಾದರೆ ರೈತರು ಹೇಳೋದೇನು, ಇಟ್ಟಿರೋ ಬೇಡಿಕೆ ಏನು? 3 ದಶಕಗಳ ನೈಸ್ ಸಂಘರ್ಷದ ಕಂಪ್ಲೀಟ್ ಡೀಟೇಲ್ಸ್. ನೋಡಿ, ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್, ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ 1995ರಲ್ಲಿ ಸರ್ಕಾರ ನೈಸ್ ಸಂಸ್ಥೆ ನಡುವೆ ಒಪ್ಪಂದ ಆಗಿತ್ತು. ದೇವೇಗೌಡರ ಅವಧಿಯಲ್ಲಿ ಯೋಜನೆಗೆ ಅಡಿಪಾಯ ಕೂಡ ಹಾಕಲಾಗಿತ್ತು. 1996ರಿಂದ 97ರಲ್ಲಿ ಯೋಜನೆ ಅನುಷ್ಠಾನ ಪ್ರಕ್ರಿಯೆಗೆ ವೇಗ ದೊರಕಿತ್ತು. ಬೆಂಗಳೂರು ಮೈಸೂರು ನಡುವಿನ ವೇಗದ ಹೆದ್ದಾರಿ ಇದಾಗಿದೆ. ನೈಸ್ ಯೋಜನೆಯ ಪ್ರಮುಖ ಉದ್ದೇಶ ಇದಾಗಿತ್ತು. ಬೆಂಗಳೂರು ಮೈಸೂರು ನಡುವಿನ ವೇಗದ ಹೆದ್ದಾರಿ ಇದಾಗಿದೆ. ಇದರ ಮೂಲ ಯೋಜನೆಯೇ ಪ್ರಮುಖ ಉದ್ದೇಶವೇ ಇದಾಗಿತ್ತು. ಫೆರಿಫೆರಲ್ ರಸ್ತೆ, ಲಿಂಕ್ ರಸ್ತೆ ಮತ್ತು 5 ಟೌನ್ಶಿಪ್. ಆರಂಭದಲ್ಲಿ ಯೋಜನೆಗೆ 20,193 ಎಕರೆ ಜಮೀನು ಅಂದಾಜಿಸಲಾಗಿತ್ತು. ನಂತರ 28,000 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಯಿತು. ಇದಕ್ಕೆ ರೈತರು ವಿವಿಧ ಸಂಘಟನೆಗಳಿಂದ ತೀವ್ರ ವಿರೋಧ ಮಾಡಿದರು. ಆ ಒಂದು ಟೈಮಲ್ಲಿ 2002-2003ರಲ್ಲಿ KIADB ಮೂಲಕ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ನೀಡಲಾಯಿತು. ಮೊದಲ ಹಂತದಲ್ಲಿ ಸೋಂಪುರ್, ಹೆಮ್ಮಿಗೆಪುರ, ಚೂಡೇನಹಳ್ಳಿ, ರಾಜನಮಡು, ದೊಡ್ಡಬೇಲೆ ಸೇರಿ ಹಲವು ಗ್ರಾಮಗಳ ಭೂ ಸ್ವಾಧೀನ ಮಾಡಲಾಗಿತ್ತು ನೈಸ್ ರಸ್ತೆ ನಿರ್ಮಾಣಕ್ಕಾಗಿ. ಆರಂಭದಲ್ಲೇ ಹೆಚ್ಚುವರಿ ಜಮೀನು ಬಳಕೆ, ಟೌನ್ಶಿಪ್ ವಿವಾದ ಹೆಚ್ಚಾಗಿತ್ತು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೆ ವಾದ ವಿವಾದ ತಲುಪಿತ್ತು. ದೀರ್ಘಕಾಲದಿಂದ ನ್ಯಾಯಾಂಗ ವಿಚಾರಣೆಗೆ ಒಳಪಟ್ಟಂಥ ಯೋಜನೆ ಇದಾಗಿದೆ. ಇನ್ನು ರೈತರಿಗೆ ಮೊದಲಿಗೆ ನೀಡಿದ್ದಂಥ ಭರವಸೆ ಏನು? ಹಾಗಾದರೆ ಎಕರೆಗೆ 20 ಲಕ್ಷ ರೂಪಾಯಿ ಪರಿಹಾರದ ಬೇಡಿಕೆಯನ್ನು ನೀಡಿತ್ತಂತೆ ನೈಸ್ ಸಂಸ್ಥೆ. ಆದರೆ ನೀಡಿದ್ದು ಸುಮಾರು 7ರಿಂದ 8 ಲಕ್ಷ ಪರಿಹಾರ ಮಾತ್ರ. ಇದರಿಂದಾಗಿ ಈಗ ರೈತರು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ 30x40, 40x60 ನಿವೇಶನ ಹಂಚಿಕೆ ಆಗಬೇಕಾಗಿತ್ತು. ಜಮೀನು ಕಳೆದುಕೊಂಡ ಪ್ರಮಾಣದ ಮೇಲೆ ಹಂಚಿಕೆಯಾಗಬೇಕಾಗಿತ್ತು. ಗರಿಷ್ಠ 10 ನಿವೇಶನ ಹಂಚಿಕೆ ಮಾಡುವ ಬಗ್ಗೆ ಬೇಡಿಕೆ ಇಡಲಾಗಿತ್ತು ರೈತರಿಂದ. ಕುಟುಂಬದ ಸದಸ್ಯರಿಗೆ ನೈಸ್ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೂಡ ನೀಡ್ತೇವೆ ಅನ್ನೋ ಒಪ್ಪಂದ ಕೂಡ ಆಗಿತ್ತು. ಉಳಿದಿರುವ ಜಮೀನು ರೈತರಿಗೆ ವಾಪಸ್ ನೀಡುವುದು ಅನ್ನುವುದು ಕೂಡ ಒಪ್ಪಂದ ಆಗಿತ್ತು. ಆದರೆ ಯಾವ ಭರವಸೆಗಳು ಕೂಡ ರೈತರಿಗೆ ಬಂದಿಲ್ಲ ಅನ್ನೋದು ಕೆಲವೊಂದಿಷ್ಟು ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ದೇವೇಗೌಡರ ಅವಧಿಯಲ್ಲಿ ಯೋಜನೆಗೆ ಅಡಿಪಾಯ ಹಾಕಲಾಗಿತ್ತು ಈ ಒಂದು ನೈಸ್ ರಸ್ತೆಯ ವಿಚಾರವಾಗಿ. 1996-97ರಲ್ಲಿ ಯೋಜನೆ ಅನುಷ್ಠಾನ ಪ್ರಕ್ರಿಯೆಗೆ ವೇಗ ಪಡೆದುಕೊಂಡಿತ್ತು. ನೈಸ್ ಯೋಜನೆಯ ಪ್ರಮುಖ ಉದ್ದೇಶ ಅಂದರೆ ಬೆಂಗಳೂರು ಮೈಸೂರನ್ನು ಅತಿ ವೇಗವಾಗಿ ತಲುಪುವ ಹೆದ್ದಾರಿಯನ್ನಾಗಿ ಮಾಡಬೇಕು ಅನ್ನೋದು. ಆರಂಭದಲ್ಲಿ ಯೋಜನೆಗೆ 20,193 ಎಕರೆ ಜಮೀನನ್ನು ರೈತರು ಕೊಟ್ಟಿದ್ರು.
ನೈಸ್ ಮಾಲೀಕರಿಗೆ ಸರ್ಕಾರದಿಂದ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೀಗ. ನೈಸ್ ಮಾಲೀಕರಿಗೆ ಸರ್ಕಾರದಿಂದಲೇ ರೆಡ್ ಕಾರ್ಪೆಟ್ ಹಾಕಲಾಗಿದೆ ಅಂತೆ. ನೈಸ್ ರಸ್ತೆ ಯೋಜನೆ ಎಚ್.ಡಿ. ದೇವೇಗೌಡರ ಕೂಸಾಗಿತ್ತು. ಅವರು ಸಿಎಂ ಆಗಿದ್ದಾಗ MOUಗೆ ಸಹಿ ಹಾಕಿದ್ರು. ನಂತರ ಕೈ ಸರ್ಕಾರದಿಂದ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿತ್ತು. ನೈಸ್ಗೆ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ರು. ನೈಸ್ ಸಂಸ್ಥೆಗೆ ರೈತರ ಭೂ ಕಬಳಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ರೆಡ್ ಕಾರ್ಪೆಟ್ ಹಾಕಿಕೊಟ್ರು ಅನ್ನೋದು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಗುರಿಯಾಗಿದೆ. ಸರ್ಕಾರ ಚಿತಾವಣೆ ನಡೆಸಿ ರೈತರನ್ನ ಬೀದಿಗೆ ತಳ್ಳಿದೆ. ಈಗ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಕಳೆದ 20 ವರ್ಷಗಳಿಂದ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಜಾನಮೌನ ಯಾಕೆ? ಕುಮಾರಸ್ವಾಮಿ ಈಗ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. 111 ಕಿಲೋಮೀಟರ್ ಯೋಜನೆ ಇದಾಗಿದ್ದು ನಿರ್ಮಿಸಿದ್ದು ಕೇವಲ 5 ಕಿಲೋಮೀಟರ್. ಅದೇ 5 ಕಿಲೋಮೀಟರ್ ರಸ್ತೆಗೆ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಇದುವರೆಗೆ ಸುಮಾರು 2,000 ಕೋಟಿ ಟೋಲ್ ಸಂಗ್ರಹವಾಗಿದೆ. ಹಾಗಾದರೆ ಇಷ್ಟೊಂದು ಟೋಲ್ ಸಂಗ್ರಹ ಮಾಡ್ತಿದ್ದಾರೆ ಅಂದಮೇಲೆ ರೈತರಿಗೆ ಇನ್ನೂ ಪರಿಹಾರ ನೀಡಿಲ್ಲ, ಅವರಿಗೆ ನೀಡಿದಂಥ ಭರವಸೆಗಳನ್ನು ಕೊಟ್ಟಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರದಾಗಿದೆ. ನೈಸ್ ಮಾಲೀಕರಿಗೆ ಸರ್ಕಾರದಿಂದ ರೆಡ್ ಕಾರ್ಪೆಟ್ ಅನ್ನು ಹಾಕಲಾಗಿತ್ತು. ಇದು ದೇವೇಗೌಡರ ಕೂಸು ಅಂತೆಲ್ಲ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೇವೇಗೌಡರ ಅವಧಿಯಲ್ಲಿ ಯೋಜನೆಗೆ ಅಡಿಪಾಯವನ್ನು ಹಾಕಲಾಗಿತ್ತು.